ನಮಸ್ಕಾರ. ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಇದು ಇಡೀ ದೇಶವೇ ನೋಡಲೇಬೇಕಾದಂತಹ ಸುದ್ದಿ. ಇಡೀ ದೇಶವೇ ತಲೆ ತಗ್ಗಿಸುವ ಮಹಾ ಸ್ಟೋರಿ. ಭಯೋತ್ಪಾದಕರಿಗಿಂತಲೂ ತುಂಬಾ ಡೇಂಜರಸ್ ಇವರು. ಇಡೀ ದೇಶವೇ ನೋಡಲೇಬೇಕಾದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ದೇಶವೇ ತಲೆ ತಗ್ಗಿಸಬೇಕಾದಂತಹ ಸ್ಟೋರಿ ಇದು. ಯಾಕಂದ್ರೆ ಭಯೋತ್ಪಾದಕರಿಗಿಂತಲೂ ತುಂಬಾ ಡೇಂಜರ್ ಅಂದ್ರೆ ಇವರು. ಇಡೀ ದೇಶವೇ ಈ ಒಂದು ಸುದ್ದಿಯನ್ನ ನೋಡಿ ಒಂದು ರೀತಿಯಲ್ಲಿ ಆತಂಕಕ್ಕೆ ತಲೆ ತಗ್ಗಿಸುವ ಕೆಲಸವನ್ನ ಇವರು ಮಾಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ದೇಶದ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಂಥದ್ದು ಗೊತ್ತಾ? ಇಡೀ ದೇಶವೇ ಡೇಂಜರ್ ನಲ್ಲಿದೆ. ಇಡೀ ದೇಶವೇ ಅಪಾಯದಲ್ಲಿದೆ. ಶತ್ರು ದೇಶ ನಮ್ಮ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಸುಲಭವಾಗಿ ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು. ರಾಜ್ಯದಲ್ಲಿ ನಡೀತಾ ಇದೆ ದೇಶ ವಿರೋಧಿ ಚಟುವಟಿಕೆ. ನ್ಯೂಸ್ 18 ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇಡೀ ದೇಶಕ್ಕೆ ಸಂಬಂಧಪಟ್ಟ ಸುದ್ದಿ. ನ್ಯೂಸ್ 18 ಬಳಿ ಎಕ್ಸ್ಕ್ಲೂಸಿವ್ ಸ್ಟಿಂಗ್ ವಿಡಿಯೋ ಇದೆ. ಎಷ್ಟೋ ರಾಜಕಾರಣಿಗಳು ಇದರಲ್ಲಿ ಸಿಕ್ಕಿ ಬೀಳ್ತಾರೆ. ಆಫೀಸರ್ಸ್ ಗಳ ತಲೆಗಳೇ ಉರುಳಿ ಹೋಗಬಹುದು. ವಿಡಿಯೋ ಹೊರಬರದಂತೆ ತಡೆದಿದ್ದಾರೆ ಪ್ರಭಾವಿಗಳು. ಇದು 21 ದೊಡ್ಡ ಅಧಿಕಾರಿಗಳ ಅಸಲಿ ಮುಖದ ಅನಾವರಣ. ಸಿಬಿಐ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ 21 ಅಧಿಕಾರಿಗಳು. ವಿಡಿಯೋ ಹೊರಬರಬಾರದು ಅಂತ ಹೇಳಿ ಪ್ರಭಾವಿಗಳು ತಡೆದಿಟ್ಟಿರುವಂತಹ 21 ದೊಡ್ಡ ಅಧಿಕಾರಿಗಳ ಅಸಲಿ ಮುಖದ ಅನಾವರಣದ ಸುದ್ದಿ. ಸಿಬಿಐ ಕೈಯಲ್ಲಿ ಆಲ್ರೆಡಿ 21 ಅಧಿಕಾರಿಗಳು ಸಿಕ್ಕಿ ಬಿದ್ದಿದ್ದಾರೆ. ಇಡೀ ದೇಶವೇ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವ, ನಮ್ಮ ನಡುವೆ ನಮಗೆ ಅಪಾಯವನ್ನ ತಂದೊಡ್ಡುವಂತಹ ಸುದ್ದಿ ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ಆ 21 ಜನ ಯಾರ್ಯಾರು, ಯಾವ ಅಧಿಕಾರಿಗಳು ಸಿಬಿಐ ಕೈಯಲ್ಲಿ ಈಗಾಗಲೇ ಸಿಕ್ಕಿ ಬಿದ್ದಿದ್ದಾರೆ? ಆ ಒಂದು ಮುಖದ ಅನಾವರಣವನ್ನ ನಾವು ಮಾಡ್ತಾ ಇದ್ದೀವಿ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕರ್ಮಕಾಂಡದ ಸುದ್ದಿ ಇದು. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿರುವಂತಹ ಅಧಿಕಾರಿಗಳು ಈಗಾಗಲೇ ಇವರ ಮೇಲೆ ಸಿಬಿಐ ಅಧಿಕಾರಿಗಳು ಕೂಡ ಕೇಸನ್ನ ದಾಖಲಿಸಿದ್ದಾರೆ. ಇದು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿದ್ದಂತಹ ಅಧಿಕಾರಿಗಳು ಆಲ್ರೆಡಿ ಸಿಬಿಐ ಅಧಿಕಾರಿಗಳು ಇವರ ಮೇಲೆ ಕೇಸನ್ನ ಕೂಡ ದಾಖಲಿಸಿದ್ದಾರೆ. ಲಂಚ ಪಡೆಯುವಾಗ ಈ 21 ಅಧಿಕಾರಿಗಳು ಸಿಕ್ಕಿ ಬಿದ್ದಿದ್ದಾರೆ. ಹಣ ಕೊಟ್ರೆ ಫ್ಲೈಟ್ ಅಲ್ಲಿ ಏನ್ ಬೇಕಾದ್ರೂ ತರಬಹುದು. ಹಣ ಕೊಟ್ರೆ ಇವರೇ ಕ್ಲಿಯರೆನ್ಸ್ ಅನ್ನ ಕೂಡ ಮಾಡಿ ಬಿಡ್ತಾರೆ. ಒಂದೇ ಲೆಕ್ಕದಲ್ಲಿ ದೇಶಕ್ಕೆ ಅಪಾಯ ಆಗುವಂತಹ ಸಂದರ್ಭಗಳಿದ್ರೆ ಯಾವ ರೀತಿಯಾಗಿ ಕಸ್ಟಮ್ಸ್ ಅಧಿಕಾರಿಗಳನ್ನ ನಂಬಬೇಕು ಅನ್ನೋದನ್ನ ನೀವೇ ನೋಡಿ. ಕಸ್ಟಮ್ಸ್ ಅಧೀಕ್ಷಕರುಗಳೇ ಲಂಚಕ್ಕೆ ಕೈ ಒಡ್ಡಿದ್ದಾರೆ. ಸೆಂತಮರಾಯ್ ಸೆಲ್ವೈ, ಪಿಜಿ ಶೆಣಾಯ್, ಚವನ್, ವಿಶ್ವೇಶ್ವರ ಭಟ್, ಬೇಯಂ ರಾಮಚಂದ್ರ, ನರಸಿಂಹಪ್ಪ, ಹಾಗೇನೆ ದೇವಪ್ಪ ನಾಯ್ಕ್, ಪ್ರಮೋದ್ ಗುಲ್ವಾಡಿ, ಲಿಂಗರಾಜು, ಸುನಿಲ್ ಕುಮಾರ್ ಸಿಂಗ್, ನಾರಾಯಣನ್ ಲಂಚ ಪಡಿತಾ ಇರುವ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ಗಳಾದ ಬಸವರಾಜ್, ಅಬ್ದುಲ್ ಅಜೀಜ್, ಎಸ್ ಲಕ್ಷ್ಮಿ, ಕಸ್ತೂರಿ, ಎಂವಿ ಶ್ರೀನಿವಾಸ್, ನಿರಂಜನ ಮೂರ್ತಿ, ಗುರುರಾಜ್ ಜೆ ನಾಯಕ್ ಕೂಡ ಈಗಾಗಲೇ ಅಧಿಕಾರಿಗಳು ಸಿಕ್ಕಿ ಬಿದ್ದಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಕೂಡ ಲಂಚಕ್ಕೆ ಕೈ ಚಾಚಿದ್ರು. ಸುಜಿತ್ ಕುಮಾರ್, ಪಿ ಸೋಂಪುರ್, ಡೆಪ್ಯೂಟಿ ಕಮಿಷನರ್ ಎಲ್ಲರ ಮುಖವಾಡವನ್ನ ಕೂಡ ನ್ಯೂಸ್ 18 ನಲ್ಲಿ ಬಟಾ ಬಯಲು ಮಾಡ್ತಾ ಇದೆ. ಯಾವ ರೀತಿಯಾಗಿ ಅಧಿಕಾರಿಗಳು ಲಂಚಕ್ಕೆ ಕೈ ಒಡ್ಡಿದ್ರು, ಸಿಬಿಐ ಅಧಿಕಾರಿಗಳ ಈಗ ಕೈವಶಕ್ಕೆ ಕೂಡ ಆಗಿದ್ದಾರೆ. ಕೇವಲ ನಿಮ್ಗೆ ಈ ವಿಚಾರ ಮಾಡಿದ್ದಾರೆ ಅಂತ ಹೇಳೋದಲ್ಲ, ವಿಡಿಯೋ ಸಮೇತವಾಗಿ ಸೆಂತಮರಾಯ್ ಸೆಲ್ವಿ
ಕಸ್ಟಮ್ಸ್ ಅಧೀಕ್ಷಕರು ಇವರು ಕೂಡ ಇದೇ ರೀತಿಯ ಕೆಲಸವನ್ನ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸಬಹುದು. ಲಂಚ ಪಡಿತಾ ಇರುವಂತಹ ದೃಶ್ಯ, ಕಸ್ಟಮ್ಸ್ ಅಧಿಕಾರಿಗಳ ಲಂಚಾವತಾರವನ್ನ ನೀವು ಗಮನಿಸಬಹುದು. ಈಗಾಗಲೇ ಯಾರ್ಯಾರ ಹತ್ರ ಯಾರ್ಯಾರು ಪಡ್ಕೊಂಡಿದ್ದಾರೆ ಇವೆಲ್ಲರ ವಿಡಿಯೋವನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. 21 ಮಂದಿ ಅಧಿಕಾರಿಗಳು ಸಿಕ್ಕಿ ಬಿದ್ದಿರುವಂತಹ ಗಂಭೀರ ಪ್ರಕರಣ ಇದು. ಸರ್ ಆ ಕಡೆ ತಗೊಂಡ್ಬಿಡಿದ್ರಿ ಹೋಗಿ ಆ ಕಡೆ ಮೇಡಮ್ ಬರ್ತಾರೆ ಮೇಡಮ್ ದೃಶ್ಯಗಳ ಸಮೇತವಾಗಿ ನಾವು ತೋರಿಸ್ತಾ ಇದೀವಿ. ದೃಶ್ಯಗಳ ಸಮೇತ ನೀವು ಗಮನಿಸಬಹುದು. ಅಬ್ದುಲ್ ಅಜೀಜ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದೀರಾ ನೀವು. ಈಗಾಗಲೇ ಹಣವನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೊಬ್ಬ ಇನ್ಸ್ಪೆಕ್ಟರ್ SS ಲಕ್ಷ್ಮಿ ಇವರು ಕೂಡ ಅದೇ ಕೆಲಸಕ್ಕೆ ಕೈ ಹಾಕಿರೋದನ್ನ, ಆ ರೀತಿಯಾಗಿ ಸಿಕ್ಕಿ ಬಿದ್ದಿರೋದನ್ನ ಕೂಡ ನೀವು ಗಮನಿಸಬಹುದು. ಕಸ್ತೂರಿ ಅನ್ನುವ ಇನ್ನೊಬ್ಬ ಇನ್ಸ್ಪೆಕ್ಟರ್ ನ ದೃಶ್ಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕೇವಲ ಇವರಷ್ಟೇ ಅಲ್ಲ, 21 ಅಧಿಕಾರಿಗಳು ಇದೇ ರೀತಿಯಾಗಿ ಸಿಕ್ಕಿ ಬಿದ್ದಿದ್ದಾರೆ. ಕಸ್ತೂರಿ ಅನ್ನುವ ಇನ್ಸ್ಪೆಕ್ಟರ್ ನ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಮತ್ತೊಬ್ಬ ಇನ್ಸ್ಪೆಕ್ಟರ್ ಆಗಿರುವಂತಹ ನಾಜಿರುದ್ದೀನ್ ಅವರ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಈಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ರೀತಿಯಾದಂತಹ ಲಂಚಕ್ಕೆ ಕೈಯೊಡ್ಡಿ ಮಾಡ್ತಾ ಇರುವ ಕೆಲಸಗಳಿವರು. ಕಸ್ಟಮ್ಸ್ ಅಧೀಕ್ಷಕರಾಗಿರುವ BM ರಾಮಚಂದ್ರ ಇವರು ಕೂಡ ಮಾಡ್ತಾ ಇರುವ ಕೆಲಸವನ್ನ ನೀವು ನೋಡ್ತಾ ಇದ್ದೀರಾ. ಸೈನ್ ಹಾಕೋದಕ್ಕೆ, ಕ್ಲಿಯರೆನ್ಸ್ ಮಾಡೋದಕ್ಕೆ ದುಡ್ಡು ಕೊಟ್ರೆ ಸಾಕುರಿ, ಏನ್ ಬೇಕಾದ್ರೂ ಮಾಡಬಹುದು. ಕಸ್ಟಮ್ಸ್ ಅಧೀಕ್ಷಕರಾಗಿರುವ ದೇವಪ್ಪ ನಾಯ್ಕ್ ನೇರವಾಗಿ ಹಣ ಪಡ್ಕೊಳ್ತಾ ಇರುವ ದೃಶ್ಯ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕಸ್ಟಮ್ಸ್ ಲಂಚಾವತಾರ ಯಾವ ರೀತಿಯಾಗಿ ನಡೀತಾ ಇದೆ, ಲಂಚ ಪಡಿತಾ ಇರುವಂತಹ ದೃಶ್ಯವನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಕಸ್ಟಮ್ಸ್ ಅಧೀಕ್ಷಕರಾಗಿರುವ ನರಸಿಂಹಪ್ಪ ಅವರು ಕೂಡ ಹಣವನ್ನ ತೆಗೆದುಕೊಂಡು ಅಲ್ಲಿ ಕ್ಲಿಯರೆನ್ಸ್ ಮಾಡೋದಕ್ಕೆ ಸೈನ್ ಹಾಕ್ತಾ ಇದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಹೀಗೆ ಒಬ್ರಲ್ಲ ಇಬ್ರಲ್ಲ 100 ಜನ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ದೇಶಕ್ಕೆ ಮಾರಕವಾಗುವಂತಹ ನಮ್ಮೊಳಗೆ ಇರುವಂತಹ ಜನ ನಮ್ಮ ದೇಶಕ್ಕೆ ಅಪಾಯ ತಂದೊಡ್ಡುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಈಗ ಅಲ್ವಿನ್ ಮೆಂಡೋನ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ವಿನ್, ಈಗಾಗಲೇ ನಾವು ಗಮನಿಸಬಹುದು, ಒಂದು ರೀತಿಯಲ್ಲಿ ಒಂದು ಸಣ್ಣ ಕತ್ರಿನೂ ಕೂಡ ಹಿಡ್ಕೊಂಡು ಹೋಗಂಗಿಲ್ಲ ಫ್ಲೈಟ್ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ. ಆದ್ರೆ ಇವರು ಯಾವ ರೀತಿಯಾಗಿ ತಾವು ಕ್ಲಿಯರೆನ್ಸ್ ಮಾಡ್ಕೊಡ್ತಾರೆ ಅಂದ್ರೆ ಹಣ ₹100 ಕೊಟ್ರೆ ಸಾಕು, ಬಾಂಬ್ ಆರ್ಡೆಕ್ಸ್ ಇಟ್ಕೊಂಡು ಹೋಗುವಂತಹ ಚಾನ್ಸಸ್ ಕೂಡ ಕೊಡ್ತಾರೆ. ಇವರೇ ಹೇಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಅಲ್ವಿನ್? ನಾವು ನವಿತಾ ನೋಡ್ತಿರುವಂತದ್ದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿರೋ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಏರ್ಪೋರ್ಟ್ ನ ಒಂದು ಕಾರ್ಗೋ ಸೆಕ್ಷನ್ಗೆ ಬರುವಂತ ಫ್ಲೈಟ್ ಗಳಲ್ಲಿ ಏನು ಸಾಮಗ್ರಿಗಳು ಬರುತ್ತವೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ, ಅಲ್ಲಿ ನಡೆಯುವಂತ ಲಂಚಾವತಾರ ಇರಬಹುದು, ಕಾರ್ಗೋ ಬಾಯ್ಸ್ ಕೈಯಲ್ಲಿ ಕೊಡುವಂತ ಒಂದು ಅಧಿಕಾರ ಅಂತ ಹೇಳ್ಬಹುದು. ಈ ಸೂಪರಿಂಟೆಂಡೆಂಟ್ ಗಳನ್ನ ನೋಡಬಹುದು ನಾವು. ಇದರಲ್ಲಿ ಹೆಚ್ಚಿನವರು ಸೂಪರಿಂಟೆಂಡೆಂಟ್ ಮತ್ತೆ ಅಡಿಷನಲ್ ಕಮಿಷನರ್ ರೇಂಜ್ ನಲ್ಲಿ ಇರುವಂತದ್ದು 21 ಅಧಿಕಾರಿಗಳೇನು ಈ ಸ್ಟಿಂಗ್ ಆಪರೇಷನ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬಹುದು. ಈ ಆಫೀಸರ್ ಗಳನ್ನ ನೋಡಬಹುದು.
ಹಣ ಕೊಟ್ಟರೆ ಯಾವ ಫೈಲ್ ಅನ್ನು ಬೇಕು ಬಿಸಾಡ್ತಾರೆ. ಅದಕ್ಕೆ ತಮ್ಮ ಚೇರ್ ಅನ್ನು ಬೇರೆ ಆಫೀಸ್ ಬಾಯ್ಗಳು ಕಸ್ಟಮ್ಸ್ ಹುಡುಗರಿಗೆ ಬಿಟ್ಕೊಡುವಂಥದ್ದು, ಹಣ ಸ್ವೀಕೃತಿ ಮಾಡುತ್ತಿರುವಂಥದ್ದು ನಾವು ಓಪನ್ ಆಗಿ ನೋಡ್ತಾ ಇದ್ವಿ. ಹಾಗಿರ್ಬೇಕಾದ್ರೆ ಕಾರ್ಗೋ ಸೆಕ್ಷನ್ ಅಲ್ಲಿ ಏನ್ ಬೇಕಾದ್ರೂ ತರಬಹುದು. ಬೇಕಾದ್ರೆ ಶ್ರೀಲಂಕಾದಿಂದ ಮೊನ್ನೆ ಶ್ರೀಲಂಕಾದಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಅನ್ನು ನೋಡಬಹುದು, ಅಥವಾ ಜಮ್ಮು ಅಲ್ಲಿ ಆಗಿರುವಂತಹ ಬ್ಲಾಸ್ಟ್ ಅನ್ನು ನೋಡಬಹುದು. ಆ ತರದ RDX ಅನ್ನು ಬೇಕಾದ್ರೂ ಇವ್ರ ಮುಖಾಂತರ ತರಬಹುದು ಅನ್ನೋಂಥ ಒಂದು ಏನು ಬ್ಲೇಮ್ ಕೂಡ ಮಾಡಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ತರಹದ ಸೆಕ್ಯೂರಿಟಿ ಚೆಕಪ್ ಆಗಲಿ ಅಥವಾ ಕಸ್ಟಮ್ಸ್ ಆಫೀಸರ್ಸ್ ತಾವು ಏನ್ ಬೇಕೋ ಅದಕ್ಕೆ ಅಗತ್ಯತೆಗೆ ಮಾಡಬೇಕಾಗಿರುವಂತಹ ಒಂದು ಡ್ಯೂಟಿ ಏನಿದೆ ಅದನ್ನು ಡೆಲಿವರಿ ಮಾಡ್ತಾ ಇಲ್ಲ ಅಂತ ಇಲ್ಲಿ ಕಾಣ್ತಾ ಇರುವಂತದ್ದು. ಈಗಾಗಲೇ ಈ ಸಂಬಂಧ ಏನು CBI ಅಲ್ಲಿ ಒಂದು ದೂರು ದಾಖಲಾಗಿರುವಂತದ್ದು. CBI ಅಲ್ಲಿ ದೂರು ದಾಖಲಾಗಿದ್ದ ಕಾರಣ ತಮ್ಮಲ್ಲಿ ಯಾವುದೇ ಫುಟೇಜ್ ಇಲ್ಲ ಅಂತ ಹೇಳ್ಬಿಟ್ಟು ತಾವೇ ತಮ್ಮ ಸುಳ್ಳು ದೂರು ಅಂತ ಇವರು ಕ್ಲೈಮ್ ಮಾಡ್ತಿರೋದು. ಅಷ್ಟೊತ್ತಿಗೆ CBI 2 ವರ್ಷದಿಂದ ಈ ಫುಟೇಜ್ ಏನು ಮಿಸ್ಸಿಂಗ್ ಇತ್ತು, ಈ ಫುಟೇಜ್ ಅನ್ನ ತಮ್ಮ ಗುಜರಾತ್ನ ಲ್ಯಾಬ್ ನಲ್ಲಿ ರಿಟ್ರೈವ್ ಮಾಡಿರುವಂತದ್ದು. ಈ ಲ್ಯಾಬ್ ನಲ್ಲಿ ರಿಟ್ರೈವ್ ಮಾಡಿರುವಂತಹ ಫುಟೇಜ್ ಏನಿದೆ ಈಗ ತೋರಿಸ್ತಿದೆ ಅಂತ ಹೇಳಿದ್ರೆ ಇವರು ನಿಜವಾಗಿ ಲಂಚ ತಗೊಳ್ತಿರುವಂತದ್ದು. ಅದರಲ್ಲೂ ಈ ಸರ್ಟಿಫಿಕೇಶನ್ ಕೊಟ್ಟಿರುವಂತದ್ದು ಈ ಫುಟೇಜ್ಗೆ ಇದು ಇವರೇ ಲಂಚ ಪಡೆದಿರ್ಕೊಂಡಂಥದ್ದು, ಮತ್ತೆ ಈ ಯಾವ ಸಮಯದಲ್ಲಿ ಲಂಚ ಪಡೆದಿರ್ಕೊಂಡಂಥದ್ದು, ಮತ್ತೆ ಯಾವ ನಿಮಿಷದಿಂದ ಯಾವ ನಿಮಿಷಕ್ಕೆ, ಮತ್ತೆ ಇದು ರಿಯಲ್ ಒರಿಜಿನಲ್ ವಿಡಿಯೋನ ಅಥವಾ ಯಾವುದಾದ್ರು ಮಾರ್ಕ್ ಮಾಡಿದ ವಿಡಿಯೋನ ಅಂತ. ಇದರ ಪ್ರಕಾರ ಮುಖ್ಯ ಗೊತ್ತಾಗಿರೋದು ಇವರು ಹ್ಯಾಬಿಚುವಲ್ ಅಫೆಂಡರ್ಸ್ ಅನ್ನೋಂಥ ಒಂದು ಮಾಹಿತಿ. ಈ ಹ್ಯಾಬಿಚುವಲ್ ಇದರಲ್ಲಿ 6 ಜನ ಆಲ್ರೆಡಿ ಪರಪ್ಪನ ಅಗ್ರಹಾರ ಹೋಗಿ ಬಂದಿರುವಂತವರು. ಈ ಮುಂದೆ ಇಂಥದ್ದೇನಾದ್ರು ಮರುಕಳಿಸಿದ್ರೆ ಪುನಃ ದೇಶಕ್ಕೆ ಒಂದು ಗಂಭೀರವಾದಂತಹ ಒಂದು ಪರಿಸ್ಥಿತಿ ಬರ್ಬೋದು. ಮತ್ತೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಾವೇ ಒಂದು ಟೆರರಿಸಂ ಯಾವುದೇ ವಸ್ತುಗಳಾಗಿರಬಹುದು, ಅದು ದೇಶಕ್ಕೆ ಅಪಾಯಕಾರಿ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಮಾದಕ ವಸ್ತುಗಳಾಗಿರಬಹುದು ಅಥವಾ RDX ಆಗಿರ್ಬೋದು, ಯಾವುದೇ ವಸ್ತು ಆದ್ರೆ ಇವರು ಸೈನ್ ಹಾಕಿ ದುಡ್ಡು ತಗೊಂಡು ಕಳಿಸ್ತಾರೆ ಅಂತ ಆಯ್ತು. ಹಾಗಾದ್ರೆ ಅಲ್ವೇನು ಕೇವಲ ಹಣ ಕೊಟ್ಟರೆ ಸಾಕು. ಈಗ ನಾವು ಬಾಂಬ್ RDX ವಿಚಾರ ಬಿಟ್ಟು ಬಿಡಿ, ಇಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಬರ್ತವೆ, ಫಾರಿನ್ ನಿಂದ ಬೇಕಾದಂತ ಗೂಡ್ಸ್ ಬರ್ತದೆ. ಈಗ ಚೈನಾದಿಂದ ಗೂಡ್ಸ್ ಬರ್ತವೆ ಅಂತ ಹೇಳ್ತೀವಿ, ಬಾಂಗ್ಲಾದಿಂದ ಗೂಡ್ಸ್ ಬರ್ತವೆ, ನೇಪಾಳದಿಂದ ಗೂಡ್ಸ್ ಬರ್ತವೆ ಅಂತ ಹೇಳಿ. ಹಾಗಿರ್ಬೇಕಾದ್ರೆ ಈಗ GST ಇಂಟ್ರೊಡ್ಯೂಸ್ ಆಗಿದೆ, ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಆಗಿದೆ. ಹಾಗಾದ್ರೆ 10 ಕೋಟಿ ಗೂಡ್ಸ್ ಬಂದಾಗ ಅದಕ್ಕೆ ಅದರದ್ದೇ ಒಂದು ವ್ಯಾಲ್ಯೂನ ಕಟ್ಟಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಇದು ದೇಶಕ್ಕೆ ದೊಡ್ಡ ಇದು ಏನು ಥ್ರೆಟ್ ಅಂತ ಹೇಳ್ಬೋದು. ನಾವು ಟ್ಯಾಕ್ಸ್ ಇವೇಡ್ ಮಾಡಬಾರ್ದು ಅಂತ ಹೇಳಿ GST ಇಂಟ್ರೊಡ್ಯೂಸ್ ಆಗಿದೆ, ಟ್ಯಾಕ್ಸ್ ಇದೆ, ಕಸ್ಟಮ್ಸ್ ಡ್ಯೂಟಿ ಅಂತ ಇರುತ್ತೆ. ಆ ಡ್ಯೂಟಿನೇ ಕಟ್ಟದೇ ಒಂದು ಬರ್ತಾ ಇರುವಂತದ್ದು. ಯಾವುದೇ ಒಂದು 10 ಕೋಟಿಗೆ ಕೇವಲ 1 ಕೋಟಿ ಇವರಿಗೆ ಕೊಟ್ಟರೆ ಸಾಕು, ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಒಂದು ಅಲಿಗೇಷನ್ ನಾವು ಕಾಣ್ತಾ ಇರುವಂತದ್ದು. ಮತ್ತೆ ತಮ್ಮ ಸೀಟನ್ನ ಈಗ ನೋಡಬಹುದು, ಕೆಲವೊಂದು ವಿಡಿಯೋಗಳಲ್ಲಿ ಕಾಣ್ತಾ ಇದೆ, ಅಧಿಕಾರಿಗಳು ತಮ್ಮ ಕಂಪ್ಯೂಟರ್ ಅನ್ನ ಒಂದು ಪ್ರೈವೇಟ್ ಕಾರ್ಗೋ ಹುಡುಗರಿಗೆ ಬಿಟ್ಟುಕೊಡಿರುವಂತದ್ದು. ಹಾಗಾದ್ರೆ ಈ ಹುಡುಗರು ಏನ್ ಬೇಕಾದ್ರೂ ತಮಗೆ ಬೇಕಾದಂತ ಒಂದು ಪ್ರೈವೇಟ್ ಗೂಡ್ಸ್ ಅನ್ನ ಇಲ್ಲಿ ತರಬಹುದು. ಪ್ರೈವೇಟ್ ಗೂಡ್ಸ್ ಅನ್ನ ಏನ್ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಅಟ್ಯಾಚ್ ಮಾಡಿಕೊಡ್ಬಹುದು. ಯಾಕಂದ್ರೆ ಕೇವಲ ಸೈನ್ ಹಾಕಿದ್ರೆ ಕಾಸು ಸಾಕು ಇವರಿಗೆ, ಬೇಕಾದ ಅದ್ರ ಒಳಗೆ ಏನಿದೆ ಅಂತ ನೋಡ್ಲಿಕ್ಕೆ ಹೋಗದೇ ಇರುವಂತದ್ದು. ಮತ್ತೆ ಗವರ್ಮೆಂಟ್ ಕೂಡ ಕೋಟಿ ನಷ್ಟ ಆಗ್ತಿರುವಂತದ್ದು ಇಲ್ಲಿ ನಾವು ಕಾಣಬಹುದು. ನವಿತಾ, ಓಕೆ, ಈಗಾಗಲೇ ಒಂದು ರೀತಿಯಲ್ಲಿ ಗವರ್ಮೆಂಟ್ ನಷ್ಟ, ದೇಶಕ್ಕೆ ಅಪಾಯ, ಇಡೀ ಒಂದು ಜನರಿಗೆ, ಇಡೀ ಸಮಾಜಕ್ಕೆ ಅಪಾಯವನ್ನ ಇವರು ತಂದೊಡ್ಡುವಂತಹ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದ್ದಾರೆ ಅಲ್ವೇ. ಹಾಗಾಗಿ ಇಂತಹ ವಿಡಿಯೋಗಳು ಬರದ ಹಾಗೆ, ಸಾಕ್ಷಿ ಸಿಗದ ಹಾಗೆ ಪ್ರಭಾವಿಗಳಿಂದ ಒತ್ತಡ ಹೇರುವಂತಹ ಪ್ರಯತ್ನಗಳು ಕೂಡ ಆಯ್ತಾ ಹೇಗೆ ಅಂತ ಹೇಳಿ ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಿರುವಂತದ್ದು ಕಸ್ಟಮ್ ಸೂಪರಿಂಟೆಂಡೆಂಟ್ಸ್ ಮತ್ತೆ ಅಡಿಷನಲ್ ಕಮಿಷನರ್ ಲೆವೆಲ್ಗೆ ಇರುವಂತಹ ಅಧಿಕಾರಿಗಳು. ಇವರ ಇನ್ಫ್ಲುಯೆನ್ಸ್ ಯಾವ ಲೆವೆಲ್ಗೆ ಇದೆ ಅಂತ ಹೇಳಿದ್ರೆ ಪ್ರಭಾವಿ ವ್ಯಕ್ತಿಗಳಿಂದ ಕರೆ ಮಾಡುವಂತ, ಮತ್ತೆ ಇನ್ನೊಂದು ಎಲಿಗೇಷನ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಮತ್ತೆ ಅಲ್ಲಿರುವಂತಹ ಒಂದು ಶೀಟ್ಗಳಲ್ಲಿ ಅವರೇ ಮೆನ್ಷನ್ ಮಾಡಿ ಹೇಳ್ತಿರುವಂತದ್ದು, ಯಾರೆಲ್ಲ ಸ್ಟಿಂಗ್ ಆಪರೇಷನ್ ಮಾಡಿದೆ ಅವರ ಮನೆಗೆ ರೇಡ್ ಮಾಡುವಂತದ್ದು. ಆ ಸ್ಟಿಂಗ್ ಆಪರೇಷನ್ ಮಾಡಿದ ವಿಡಿಯೋ ಫುಟೇಜ್ ಅನ್ನ ಏನು ನಾಶ ಮಾಡಿಸುವಂತ ಒಂದು ಪ್ರಯತ್ನನ ಮಾಡಿದ್ರು. ಇನ್ನೊಂದು ನೋಡಬಹುದು, ಈ ಕಂಪ್ಲೇಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಫುಟೇಜ್ ಅನ್ನ ನಾಶ ಮಾಡಿದ್ರು. ಅದನ್ನು 2 ವರ್ಷ CBI ಏನು ಗುಜರಾತ್ ತನ್ನಲ್ಲಿರುವ ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ 2 ವರ್ಷಗಳ ಕಾಲ ಫಾರಿನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ವಿಡಿಯೋ ಫುಟೇಜ್ ಅನ್ನ ರಿಟ್ರೈವ್ ಮಾಡಿರುವಂತದ್ದು. ಹಾಗಿರ್ಬೇಕಾದ್ರೆ ಇಷ್ಟೊಂದು ಪ್ರಭಾವಶಾಲಿಗಳ ಇವರು, ಹಾಗಾದ್ರೆ ಅಮಾಯಕರನ್ನ ಇಲ್ಲಿ ಫಿಕ್ಸ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಾ? ಮತ್ತೆ ತಮ್ಮದೇ ಒಂದು ಆದ ವರ್ಷನನ್ನು, ಯಾಕಂದ್ರೆ ಇವ್ರ ಮೇಲೆ ದೂರು ಕೊಟ್ಟವರ ಮೇಲೆ ಆಗಿರ್ಬೋದು ಅಥವಾ ಆಫೀಸರ್ಗಳ ಮೇಲೆ ಆಗಿರ್ಬೋದು, ತಮ್ಮದೇ ಆದ ಪ್ರಭಾವನ ಹಾಕಿ ಈ ದೂರನ್ನು ಮುಚ್ಚಿ ಹಾಕಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಬಹುದು, ದಿನವೊಂದಕ್ಕೆ 5,000ಕ್ಕಿಂತ ಹೆಚ್ಚು ಫೈಲ್ಗಳು ಮೂವ್ ಆಗ್ತಿರೋದು. ಒಂದು ಫೈಲ್ಗೆ ಇವರು ಕ್ಲೇಮ್ ಮಾಡ್ತಿರುವಂತದ್ದು ₹500. ₹500 ಆದ್ರೆ 5,000 ಫೈಲ್ಗಳಿಗೆ ಒಬ್ಬೊಬ್ಬರ ಬಳಿ 5,000 ಫೈಲ್ ಬಂದಾಗ ₹500 ಅಂತ ಹೇಳಿದ್ರೆ ಎಷ್ಟು ಮೊತ್ತ ಆಗುತ್ತೆ? ಹಾಗಾಗಿ ದೊಡ್ಡ ಕಂಟೈನರ್ಗಳು ಬಂದಾಗ, ಕಾರ್ಗೋ ಶಿಪ್ ಬಂದಾಗ, ಇಂಥ ಕಂಟೈನರ್ಗಳಿಂದ ಕಾರ್ಗೋ ಫ್ಲೈಟ್ಗಳಿಂದ ಬಂದಂಥ ವಸ್ತುಗಳಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಹಾಗಾಗಿ ಕೋಟಿ ವ್ಯವಹಾರದಲ್ಲಿ ಇವರಿಗೆ ಎಷ್ಟು ಪಾಲು ಹೋಗುತ್ತೆ, ಉಳಿದ ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗುತ್ತೆ ಅನ್ನೋ ಪ್ರಶ್ನೆಗಳು. ಹಾಗಾಗಿ ಯಾವ ರೀತಿಯಲ್ಲಿ ಇಂಥ ಇನ್ಫ್ಲುಯೆನ್ಸ್ ಅನ್ನು ಯೂಸ್ ಮಾಡಿರುವುದು, ಅಥವಾ ಇವರ ಮೇಲಿನ ಅಧಿಕಾರಿಗಳು ಯಾರಿರ್ಬೋದು, ಅಥವಾ ಯಾರಾದ್ರೂ ಪ್ರಭಾವಿಗಳು ಇನ್ನೂ ಯಾರು ಇದ್ದಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗೆ.